ಹಾಯ್ ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಜಾಮೂನ್ ತಿಂದು ಬೇಜಾರಾಗಿದ್ದರೆ ಈ ಸ್ವೀಟ್ನ ಒಮ್ಮೆ ಟ್ರೈ ಮಾಡಿ ನೋಡಿ. ಒಂದು 5 ನಿಮಿಷಕ್ಕೂ ಸಾಕಾಗಲ್ಲ, ಅಷ್ಟು ಇನ್ಸ್ಟೆಂಟಾಗಿ ಕೂಡ ಆಗುತ್ತೆ. ಇದನ್ನು ಜಾಸ್ತಿ ಮದುವೆ ಫಂಕ್ಷನ್ಗಳಲ್ಲಿ ಮಾಡ್ತಾರೆ ನಮ್ಮ ಕಡೆ. ಹಾಗೆ ಎಲ್ಲಾದರೂ ಹೊರಗಡೆ ಹೋಗ್ತಾ ಇದ್ದರೆ ಕೂಡ ನೀವು ಇನ್ಸ್ಟೆಂಟಾಗಿ ಇದನ್ನು ಮಾಡಿಕೊಂಡು ತಗೊಂಡು ಹೋಗ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಮಾಡೋದು ಕೂಡ ತುಂಬಾ ಸುಲಭ. ಬನ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಫಸ್ಟು ನಾನಿಲ್ಲಿ ಈ ರೀತಿ ಬ್ರೆಡ್ ಪೀಸ್ನ ತೊಗೊಂಡಿದ್ದೀನಿ. ಆದಷ್ಟು ಬಹಳ ಜನ ಈ ಸೈಡಲ್ಲಿರುವ ಬ್ರೆಡ್ನ ಕಟ್ ಮಾಡ್ತಾರೆ. ಇಲ್ಲಿ ನಾನಿಲ್ಲಿ ಯಾವುದೂ ಕೂಡ ವೇಸ್ಟ್ ಮಾಡದೆ ಹಾಗೆಯೇ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಸೈಡಲ್ಲಿರೋದನ್ನು ಕೂಡ ಕಟ್ ಮಾಡ್ಕೋಬೋದು. ನಾನು ಕಟ್ ಮಾಡ್ತಾ ಇಲ್ಲ, ಚೆನ್ನಾಗೇ ಆಗುತ್ತೆ, ಒಮ್ಮೆ ಟ್ರೈ ಮಾಡಿ. ನಾನು ಈ ರೀತಿ ಮಧ್ಯೆ ಈ ರೀತಿ ಕಟ್ ಮಾಡಿ ನಾನು 2 ಪೀಸ್ನ ಮಾಡ್ಕೊಂಡಿದ್ದೀನಿ. ಬೇಕಾದರೆ ನೀವು ನಿಮ್ಗೆ ಯಾವ ಡಿಸೈನ್ ಇಷ್ಟನೋ ಆ ಡಿಸೈನ್ನ ನೀವು ಕಟ್ ಮಾಡ್ಕೋಬೋದು. ಬೇಕಾದರೆ ಚೌಕ ಕೂಡ ಕಟ್ ಮಾಡ್ಕೋಬೋದು, ಸಣ್ಣ ಸಣ್ಣ ಪೀಸ್ ಥರ. ನಾನು ಈ ರೀತಿ ಎಲ್ಲವನ್ನು ಈ ರೀತಿ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ ಇವಾಗ ಅಡುಗೆ ಎಣ್ಣೆನ ಬಿಸಿ ಮಾಡೋಕ್ಕೆ ನಾನು ಇಟ್ಕೊಂಡಿದ್ದೀನಿ. ಅಡುಗೆ ಎಣ್ಣೆ ಬಿಸಿ ಆದಮೇಲೆ ಇದನ್ನು ಒಂದೊಂದಾಗಿ ನಾವು ಈ ರೀತಿ ಅಡುಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಹುಷಾರಾಗಿ ಇದನ್ನು ಒಂದೊಂದೇ ಅಡುಗೆ ಎಣ್ಣೆಯಲ್ಲಿ ಗೋಲ್ಡನ್ ಕಲರ್ ಅಂದರೆ ಕಂದು ಬಣ್ಣ ಬರುವವರೆಗೂ ನಿಧಾನವಾಗಿ ಇದನ್ನು ನಾವು ಚೆನ್ನಾಗಿ ರೋಸ್ಟ್ನ ಮಾಡ್ಕೋಬೇಕು. ನಾವು ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಒಂದೊಂದನ್ನೇ ಈ ರೀತಿ ಹಾಕಿ ಚೆನ್ನಾಗಿ 2 ಸೈಡು ಕಂದು ಬಣ್ಣ ಬರುವವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ಹೊಸಬ್ರು ಭೇಟಿಯಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನೀವು ಈ ಬ್ರೆಡ್ಡಲ್ಲೇ ನೀವು ಅನೇಕ ಥರ ಡಿಸೈನ್ಗಳನ್ನು ಮಾಡಿ ಕಟ್ ಮಾಡಿ ಇದನ್ನು ಫ್ರೈ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಾಗುತ್ತೆ. ನಮ್ಮ ಸೈಡ್ ಇದನ್ನು ಮದುವೆ ಫಂಕ್ಷನ್ಗಳಲ್ಲಿ ಇದೇ ರೀತಿ ಕಟ್ ಮಾಡಿ ಸ್ವೀಟ್ನ ರೆಡಿ ಮಾಡೋದು. ನಾನು ಹಾಗಾಗಿ ಇದೇ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಈ ರೀತಿ ಎಲ್ಲವನ್ನು ನಾನು ಫ್ರೈ ಮಾಡಿ ಇವಾಗ ಒಂದು ತಟ್ಟೆಯಲ್ಲಿ ಇದನ್ನು ಫ್ರೈ ಮಾಡಿ ಇಟ್ಕೊತಾ ಇದ್ದೀನಿ. ಇವಾಗ ಮೇನ್ ಬಂದುಬಿಟ್ಟು ಇವಾಗ ನಾವು ಸಕ್ಕರೆ ಪಾಕನ್ನು ರೆಡಿ ಮಾಡ್ಕೋಬೇಕು. ಇದು ಆಲ್ರೆಡಿ ಬ್ರೆಡ್ಡು ಸ್ವೀಟ್ ಆಗಿರುತ್ತೆ. ಆದಷ್ಟು ಸಕ್ಕರೆ ಪಾಕನ್ನು ಸ್ವಲ್ಪ ಜಾಸ್ತಿ ನಾವು ಸ್ವೀಟ್ ಮಾಡೋದು ಬೇಡ. ಅಂದರೆ ಒಂಥರ ಗುಲಾಬ್ ಜಾಮೂನ್ಗೆ ರೆಡಿ ಮಾಡ್ತೀವಲ್ವ ಆ ರೀತಿ ಮಾಡ್ಕೋಬೇಕು. ನಾನಿಲ್ಲಿ 1.5 ಕಪ್ಪು ಸಕ್ಕರೆಗೆ ನಾನು 1.5 ಕಪ್ ಆಗುವಷ್ಟು ನೀರನ್ನು ಹಾಕಿ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿದನ್ನು ಗುಲಾಬ್ ಜಾಮೂನ್ ಏನು ಪಾಕ ಮಾಡ್ತೀವಲ್ವ ಅದಕ್ಕೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಬಣ್ಣ ಹಾಕಬೇಕಂದ್ರೆ ಹಾಕ್ಬೋದು, ಆಪ್ಷನಲ್ಲು. ನಾನು ಒಂದು ಸ್ವಲ್ಪ ಕೇಸರಿ ಬಣ್ಣನ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಈ ರೀತಿ ಹಾಕ್ಕೊಂಡಾದ್ಮೇಲೆ ಇದನ್ನು ಚೆನ್ನಾಗಿ ಈ ರೀತಿ ಅದ್ದು ಬಿಟ್ಟರೆ ಹಿಂದೆನೇ ನೀವು ಈ ರೀತಿ ಹಾಕಿ ಹಿಂದೆನೇ ಒಂದು ತಟ್ಟೆಗೆ ನೀವು ತಕ್ಕೋಬೋದು. ಮೇಲ್ಗಡೆ ಗಸಗಸೆ ಹಾಗೆ ಒಣ ಕೊಬ್ಬರಿ ಕಾಯಿ ತುರಿಯಿಂದ ಅಲಂಕರಿಸಿದರೆ ತುಂಬಾ ರುಚಿಯಾದಂಥ ಸ್ವೀಟು ರೆಡಿಯಾಗುತ್ತೆ. ಇದೇ ರೀತಿಯ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತು ನಾನು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.